ಸೇವಕರು ಯಾವ ಫಲಾಪೇಕ್ಷೆ ಇಲ್ಲದೆ ನಿನ್ನೆ ಬಂದು ರಾಮಮೂರ್ತಿಯವರು ನಾನು ಬಂದು ನಿಮ್ಮ ಈ ಕಾರ್ಯಕ್ರಮದಾಗ ಹಗಲಿಗಳು ದುಡಿತೀನಿ, ಏನು ಸಾಮಾನ್ಯ ಎತ್ತಿಡ್ತೀರಿ ಹೇಳಿ ಅದನ್ನ ಎತ್ತಿಡ್ತೀನಿ. ಇವ್ರು ಹೇಳಿದ್ರು ನನಗೆ, ನಾ ಕೇಳಿದ್ದು ₹1, ದಯಮಾಡಿ ಮಾತಾಡಬೇಡಿ, ಇಲ್ಲಿ ಕೇಳಬೇಕಾಗಿದ್ದಂಥ ಸಂದರ್ಭ ಇರ್ತದೆ. ವಿದ್ಯಾ ಪಾಟೀಲ್ ಅವರೇ, ವಿದ್ಯಾ ಪಾಟೀಲ್ ಮಾತಾಡಬೇಡಿ, ನಾ ಬಿಡೋದಿಲ್ಲ. ಅವರು ಬಂದ್ ಮಾಡ್ತಾನೂ ಬಿಡೋದಿಲ್ಲ. ನಾನು ಶನಿ ಒಂದು ಗ್ರಹದಿಂದ ಒಂದು ಗ್ರಹ 7 ವರ್ಷಕ್ಕೆ ಬದಲು ಮಾಡ್ತಾನೆ, ನಾ ಇಲ್ಲ ಬಿಡುತ್ತಾನೆ, ಬೆನ್ನ ಹತ್ತವನೆ. ರಾಮಮೂರ್ತಿಯವ್ರು ಹೇಳಿದರು ಒಂದು ಮಾತು, ನಾನು ಬಂದು ಸೇವೆಯನ್ನು ಮಾಡ್ತೀನಿ ಅಂತಿದ್ರು. ನಾ ಕೇಳಿದ್ದು ಭಗವಂತನಲ್ಲಿ ವಿಜಯರಾರಲ್ಲಿ ಕೇಳಿದ್ದು ₹1 ನನಗೆ ಕೊಡಿ ಅಂತ ನಾನು ಕೇಳಿದ್ದೆ. ಆದರೆ ಅವರು ಕೊಟ್ಟದ್ದು ಇನ್ನೂ 7 ತಲೆಮಾರುಗಳು ಕೂಡ ನಾನು ನಿಂದು ಕೂತು ತಿಂದ್ರೆ ಸವಿಲಾರ್ದಷ್ಟು ನನಗೆ ಕೊಟ್ಟಾರ ಅಂತ ಭಗವಂತ ಅಂತ ಬಂದು ಹೇಳಿದಾಗ, ಅಂಥ ಸೇವಕರು ಆಗರ್ಭ ಶ್ರೀಮಂತರು ಬಂದು ನಾನು ಇಂಥದ್ದು ಮಾಡ್ತೀನಿ ಅಂತಂದ್ರೆ ಇದು ದಾಸ ಸಾಹಿತ್ಯದ ತಾಕತ್, ದಾಸರ ಪದಗಳಿಗಿರುವ ತಾಕತ್. ಇದು ನನಗಲ್ಲ, ಆರ್.ಪಿ. ಕುಲಕರ್ಣಿ ನೋಡಿ ಬರೋಂಗಿಲ್ಲ. ದಾಸರ ಪದಗಳನ್ನು ನಡೆಸಕ್ಕಂಥ ಈ ಗುಂಪುಗಳನ್ನು ನೋಡಿ ಬಂದು ನಾನು ಅವ್ರ ಪರಿಚಯ ಆಗಿದ್ದೆ ನಿನ್ನ ಸಾಯಂಕಾಲ. ಅಂಥ ಅದ್ಭುತವಾದ ವ್ಯಕ್ತಿಗಳು ಇನ್ನೂ ಇಂಥವ್ರು ಇದ್ದಾರಂಥೇಳಿ ಇಂತಹ ನಭೂತೋ ನೋಭವಿಸುವಂಥ ಕಾರ್ಯಕ್ರಮಗಳು ಜರುಗುತ್ತಾ ಇವೆ ಅಂತ ನಾವು ಹೇಳ್ತಾ ಇದ್ದೀನಿ. ಕರೀಲಿ ಬಿಡಲಿ, ಪ್ರತಿ ವರ್ಷವೂ ರಾಮಮೂರ್ತಿಯವರು ಬಂದು ಈ ಕಾರ್ಯಕ್ರಮದೊಳಗೆ ಭಾಗಿಗಳಾಗಬೇಕಂತ ಹೇಳ್ತಾ, ಪಂಡಿತೋತ್ತಮರಾದಂಥ ನಮ್ಮ ಪದ್ಮನಾಭ ಅರಿಖೇಡಿಯವರು ಬಂದು ಅವರಿಗೆ ಮತ್ತು ನಮ್ಮ ಸಿಂಗನಮಲ್ಲಿಯವರು ಹೂ ಹಣ್ಣು ತಟ್ಟೆ ಹಾಗೂ ಅವರಿಗೆ ಶಾಲು ಹೊದಿಸಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು. ಸುರೇಶ್ ಕಲ್ಲೂರವರು ಕೂಡ ಛಾಯಾಚಿತ್ರಕ್ಕೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಹಿರಿಯರು ಮುಗೀತು. ಧನ್ಯವಾದಗಳು ರಾಮಮೂರ್ತಿಯವರಿಗೆ. ಮುಖ್ಯವಾಗಿ ಕೊನೆಯದಾಗಿ, ದಯಮಾಡಿ ಮುಗಿಲಿ ಬಂದು ಮಾತಾಡಬೇಡ್ರಿ ಪ್ಲೀಸ್. ಕೊನೆಯದಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಧ್ವನಿವರ್ಧಕದ ಅವಶ್ಯಕತೆ ಬಹಳ ಇದೆ. ಧ್ವನಿವರ್ಧಕ ಧ್ವನಿವರ್ಧಕದ ಅವಶ್ಯಕತೆ ಇದೆ. ಇಬ್ಬರೇ ಉಳಿದಾರ, ಅವ್ರು ಕೊಟ್ಟೆ ಒಂದು ದಾಬಾರ ಮಣ್ಣೆ ಆಗ್ತದೆ. ಧ್ವನಿವರ್ಧಕದ ಅವಶ್ಯಕತೆ ಬಹಳ. ರಾಹುಲ್ ಗುರುಪ್ರಸಾದ್ ಬರಬೇಕು. ಧ್ವನಿವರ್ಧಕದ ಅವಶ್ಯಕತೆ ಇದೆ. ಅಂತಹ ವಂದನಾರ್ಪಣೆ ಆಗಿದೆ. ಗುರುಪ್ರಸಾದ್ ಬೇಗನೆ ಬರಬೇಕು. ಯಾರವರು? ರಾಹುಲ್ ಅಬ್ಬರು ಮಸೂದನೆ ಅವರಿಗೂ ಕೂಡ ಪ್ರಶಸ್ತಿ